ನಾನು ಗೊತ್ತಲ್ಲ ನಿಮ್ಮ ಹರೀಶ್ ಶ್ರೇಯಸ್ಕರವಾದ ಒಂದು ಸಂಗತಿನ ಕ್ರಿಯೇಟ್ ಮಾಡೋಣ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದಂಗೆ ಇವತ್ತೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಕರ್ಕೊಂಡು ಬಂದಿದ್ದ ಜಾಗನೇ ಸುಖ ಬ್ರ್ಯೂ ಆ್ಯಂಡ್ ಕಿಚನ್. ತೋರಿಸಲ್ಲ ಪಾರ್ಕೊಂಡು ತೋರಿಸಲ್ಲ ಬಿಡಿ, ನಾವು ತೋರಿಸಿ ನೋಡ್ಕೊಂಡ್ಬಿಟ್ರಪ್ಪ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫಿಶು ಅವ್ರ ಹತ್ರ ಹೋಗ್ತಾ ಇದೆ. ಲೈಕ್ ಡ್ಯಾನ್ಸ್ ಫ್ಲೋರ್ ರೆಡಿ ಮಾಡಿದ್ರು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ಐ ಆಮ್ ತೇಜಸ್ವಿನಿ. ಹಲೋ ಸ್ನೇಹಿತರೆ, ನಾನು ಗೊತ್ತಲ್ಲ ನಿಮ್ಮ ಹರೀಶ್. ನಮ್ಮ ಹರಟೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಶ್ರೀಮತಿಯವರು ಅದೇನೋ ಹೇಳ್ತಾರೆ. ನಿಮ್ಗೆ ಏನಾದರೂ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್ ಈ ಥರದ್ರಲ್ಲೆಲ್ಲ ಇಷ್ಟ ಇದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು. ಸೊ ಹರೀಶ್ ಅವ್ರು ನೆಕ್ಸ್ಟ್ ಹೇಳ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಶ್ರೀಮತಿಯವರು ನಮ್ಮ ಮದುವೆ 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ 5 ಸರ್ಪ್ರೈಸ್ ಆಶ್ಚರ್ಯಕರವಾದ ಬಹುಮಾನಗಳನ್ನ ಕೊಡಿಸಿದ್ದಾರೆ. ಸೊ ನಾವು ಒಂದಾದರೂ ಆಶ್ಚರ್ಯಕರವಾದ ಒಂದು ಸಂಗತಿನ ಕ್ರಿಯೇಟ್ ಮಾಡೋಣ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದಂಗೆ ಇವತ್ತೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನೀವು ಕಾದು ನೋಡಿ. ನಾನು ತುಂಬ ಕಾಯ್ತಾ ಇದ್ದೀನಿ. ಎನಿವೇಸ್ ಈ ಕ್ಯಾಬ್ ಬರಬೇಕು, ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಟೋದಲ್ಲಿ ಹೋಗಿ ಎಲ್ಲಿಗೆ ಹೋಗ್ತೀವಿ ಏನೋ ಅಂತ. ಆಟೋ ಅಲ್ಲ, ಕಾರೇ ಬುಕ್ ಮಾಡಿದ್ದೀವಿ. ಕಾರೇ ಬುಕ್ ಮಾಡಿದ್ದೀರಾ? ಅದು ಸರ್ಪ್ರೈಸ್. ಓಕೆ ಸರಿ ಆಯಿತು, ಹೋಗೋಣ ಬನ್ನಿ. ಇನ್ನು ಹರೀಶ್ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದ ಜಾಗನೇ ಸುಖ ಬ್ರ್ಯೂ ಆ್ಯಂಡ್ ಕಿಚನ್. ಇದು ಆ್ಯಕ್ಚುಲಿ ನಾಗರಬಾವಿಲಿ ಇರೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ವೈರಲ್ ಆದಂಥ ಹೋಟೆಲ್ ಇದು. ಇನ್ನು ಇಲ್ಲಿಗೆ ಬರೋಕ್ಕೂ ಮುಂಚೆನೇ ನಾವು ಟೇಬಲ್ ಎಲ್ಲ ಬುಕ್ ಮಾಡಿದ್ವಿ. ನೀವು ಬರ್ತಾ ಇದ್ದೀರಾ ಅಂದರೆ ಟೇಬಲ್ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಯಾಟರ್ಡೆ ಸಂಡೇಸ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಆ್ಯಂಡ್ ಆದಷ್ಟು 12:30 ಒಳಗಡೆನೇ ಹೋಗಿ, ಯಾಕಂದರೆ ನಿಮಗೆ ಬೇಕಾಗಿರುವಂಥ ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹಾಯ್ ಇಲ್ಲೇ ಕೊಡ್ತಾ ಹಾಯ್ ಹೇಳಿ. ಅಚ್ಚಿತ ಹಾಯ್ ಇಲ್ಲಿ ಹಾಯ್. ಹರೀಶ್ ಅವರು ಇಲ್ಲಿ ಆರೆಂಜ್ ಕಲರ್ ಫಿಶ್ ಎಲ್ಲ ಇದೆ ಗೊತ್ತಾ? ತೋರಿಸು ಫಿಶ್. ಮನೆಯಿಂದ ಪಾರ್ಸಲ್ ತಗೊಂಡು ಬಂದಿದ್ದೀನಿ ಅಂತ. ಪಾರ್ಸಲ್ ಅವ್ರು ಹೋಟ್ಲಿಗೆ ಬಂದಿದ್ರು ಮನೆಯಿಂದ ಪಾರ್ಸಲ್ ತಂದಿಸಿ ಮಗನ ಆರೋಗ್ಯ ಯೋಗಕ್ಷೇಮ ನೋಡ್ಕೊಂತ ಹೋದ್. ಗ್ರೇಟ್ ಹೆಂಡ್ರಿ. ಹಂಗೆ ನಮ್ಮದು ಯೋಗಕ್ಷೇಮ ನೋಡ್ಕೊಂಬ ನಮಗೂ ಪಾರ್ಸಲ್ ತರ್ಬೇಕಲ್ಲೇ. ಇದು ತಂದೂರ್ ಲಾಲಿಪಾಪ್. ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಸಾಸ್ ಜೊತೆ ಇದೇನಿದು? ದಿಸ್ ಇಸ್ ಮಾಕ್ಟೇಲ್. ಮಾಕ್ಟೇಲ್. 2-3 ಥರ ಹಣ್ಣಿನ ಸಿರಪ್ನ ಮಿಕ್ಸ್ ಮಾಡ್ತೀವಿ ಮಾಕ್ಟೇಲ್. ನೈಸ್. ಎಲ್ಲ ಕೊಟ್ಟಿದ್ದಾರೆ, ಹಪ್ಪಳ ಕೊಟ್ಟಿದ್ದಾರೆ. ಶೆಟ್ಟಿ ಸ್ಟೈಲ್ ಪ್ರಾನ್ಸ್ ಗೀ ರೋಸ್ಟ್. ಹೇಗಿದೆ? ಮಸಾಲೆ ಯಾರಿಗೆ ತುಂಬ ಇಷ್ಟ ಆಗುತ್ತೋ ಸಕ್ಕತ್ತಾಗಿದೆ. ಅವರು ಗೋಡಂಬಿ ಎಲ್ಲ ಹಾಕ್ತಿದ್ದಾಳೆ. ಏನು ತಿಂತಾ ಇದ್ದೀರಾ? ತೋರಿಸಿ ಅವ್ರಿಗೆ, ತೋರಿಸಿ. ನಾವು ಏನು ತಿಂತಾ ಇದ್ದೀರಾ? ಚಿಕನ್. ಪಾರ್ತನ್ ತೋರಿಸಲ್ಲ ಬಿಡಿ, ನಾವು ತೋರಿಸಿ ನೋಡ್ಕೊಂಡ್ಬಿಟ್ರಪ್ಪ ಎಲ್ಲ. ಮಟನ್ ಲವರ್ಸ್ಗೆ ಇದು ಮಟನ್ ಪೆಪ್ಪರ್ ಫ್ರೈ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ ಆಯ್ತಾ? ಚೆನ್ನಾಗಿಲ್ಲ, ಬಟ್ ಜಾಸ್ತಿ ಪೆಪ್ಪರ್ ಇದೆ, ಬರೀ ಪೆಪ್ಪರ್. ಏನಿದೆ ಹೇಳಿ? ಇದು ಏನು? ಮಲಬಾರ್ ಫಿಶ್ ಟಿಕ್ಕ. ದೊಡ್ಡ ಪೀಸ್ ತಗೊಂಡಿದ್ದೀನಿ, ನಾನು ತೇಜು ತಿನ್ಕೊಂಡ್ಬಿಡ್ತಾರೆ ಅದಕ್ಕೆ. ಚೆನ್ನಾಗಿದೆಯಾ? ಹೇಗೆ ಆಶ್ರಮವಿದೆ. ಇಲ್ಲಿಗೆ ಬಂದವರು ಒಂದು ಲಾಲಿಪಾಪ್ ತಂದು ಲಾಲಿಪಾಪ್ ಟ್ರೈ ಮಾಡಿ. ಮತ್ತು ಇದೇನು ಮಲಬಾರ್ ಫಿಶ್ ಇದೆಯಲ್ಲ, ನಿಜ ಹೇಳ್ತೀನಿ ಮಸ್ತಾಗಿದೆ. ಪ್ರಾನ್ ಗಿರಿ ಅಷ್ಟು ಮಸ್ತಾಗಿದೆ. ಬಟ್ ದಯವಿಟ್ಟು ಮಟನ್ ಪೆಪ್ಪರ್ ಮಾತ್ರ ಟ್ರೈ ಮಾಡಬೇಡಿ. ಬರೀ ಪೆಪ್ಪರು ಖಾರ ಬೇಡ. ಏನು ನಂಗೆ ಗೊತ್ತಿಲ್ಲ, ನೀನು ಹೇಳು. ಕಿಟ್ಕ್ಯಾಟ್ ಶೇಕ್. ಕಿಟ್ಕ್ಯಾಟ್ ಶೇಕ್, ಮಿಲ್ಕ್ ಶೇಕ್. ಹೆಂಗೈತೆ? ಐಸ್ ಕ್ರೀಮ್.
ಇನ್ನು ಇಲ್ಲಿ ನೋಡಿ, ಇಲ್ಲಿ ಫಿಶ್ಗೆ ಫೀಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫಿಶು ಅವ್ರ ಹತ್ರ ಹೋಗ್ತಾ ಇದೆ. ಇವ್ರ ಹತ್ರ ವೈಡ್ ವೆರೈಟಿ ಆಫ್ ಫಿಶಸ್ ಇದೆ. ಮತ್ತು ಈ ಪಾಂಡ್, ಲೇಕ್ ಎಲ್ಲಾದರೂ ಪಕ್ಕದಲ್ಲೇ ಕೂತ್ಕೊಂಡು ನೀವು ಊಟ ಮಾಡ್ಬೋದು. ಇನ್ನು ಆ್ಯಂಬಿಯನ್ಸ್ ವಾಸ್ ದ್ಯಾಟ್ ಗುಡ್. ಯಾಕಂದರೆ ನಾವು ಅಚಿಂತ್ಯ ಎಂಜಾಯ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ ನಾವು ಈ ಪೂಲ್ ಪಕ್ಕನೇ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಆ್ಯಂಬಿಯನ್ಸ್ ಕೂಡ ಎಂಜಾಯ್ ಮಾಡ್ಬೋದು ಅಂತ. ಸ್ಟಾಫ್ಸ್ ಇದ್ದಾರಲ್ಲ, ಇಲ್ಲೆಲ್ಲ ಸ್ಟಾಫ್ಸ್ ಇದ್ದಾರಲ್ಲ, ಆ್ಯಕ್ಚುಲಿ ಅವ್ರು ಎಲ್ಲರೂ ಇವಾಗ ಸ್ಯಾರಿ ಹಾಕೊಂಡ್ಬಂದಿದ್ದಾರೆ. ನಾನು ಯಾಕೆ ಅಂತ ಅವಾಗಿಂದ ಯೋಚನೆ, ಇವತ್ತು ವುಮೆನ್ಸ್ ಡೇ, ಸೊ ಅದಕ್ಕೋಸ್ಕರ ನೋಡಿ ಅಲ್ಲೆಲ್ಲ ಸ್ಯಾರಿ ಹಾಕೊಂಡ್ಬಂದು ತೋರಿಸಿ ಅಲ್ಲಿ. ಅದಕ್ಕೋಸ್ಕರ ಅವರು ಇದಾಕೊಂಬಂದ್ಯ. ಆಮೇಲೆ ಅಲ್ಲಿ ಎಲ್ಲ ಎಂಪ್ಲಾಯೀಸ್ ಹತ್ರನೂ ವಾಕಿ ಟಾಕಿ ಕೊಟ್ಟಿದ್ದು. ಅಲ್ಲಿ ನೋಡಿ ತೋರಿಸಿ ಮೇಲೆ ರೂಮ್ ಅದೊಂದು ಸ್ಪೆಷಾಲಿಟಿ. ವುಮೆನ್ಸ್ ಡೇ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವು ಹೋಗಿದ್ದ ದಿನ ಬಂದು ವುಮೆನ್ಸ್ ಡೇ ಆಗಿದ್ದರಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇತ್ತು. ಲೈಕ್ ಡ್ಯಾನ್ಸ್ ಫ್ಲೋರ್ ರೆಡಿ ಮಾಡಿದರು. ಆ್ಯಂಡ್ ನೀವಿಲ್ಲಿ ನಾಟ್ ಓನ್ಲಿ ಚಿಕ್ಕವರು, ದೊಡ್ಡವರು, ವಯಸ್ಸಾದವ್ರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದೊಂದು ಸ್ಪೆಷಾಲಿಟಿ ಇಲ್ಲಿ. ಈ ಡ್ಯಾನ್ಸ್ ನೋಡಿದ್ದು ನಂಗೆ ಅನಿಸಿದಷ್ಟೇ, ಏಜಸ್ಟೇ ಬ್ಯಾರಿಯರ್. ನಿಮಗೆ ಮನಸ್ಸಿದ್ರೆ ನೀವು ಯಾವ ವಯಸ್ಸಲ್ಲಿ ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು, ಲೈಫ್ನ ಎಂಜಾಯ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಮ್ಮ ಏಜ್ ಅವ್ರಿಗಿಂತ ಅಲ್ಲಿ 40-50 ಇಯರ್ಸ್ ಮೇಲಿರೋರೇ ಜಾಸ್ತಿ ಇದ್ದರು. ಸೊ ನಂಗೆ ಹಂಗೆ ಅನಿಸ್ತು. ಇನ್ನು ಇವರ ಆ್ಯಂಬಿಯನ್ಸ್ ವಿಚಾರಕ್ಕೆ ಬರೋದಾದರೆ, ಪೂಲ್ ಇದೆ, ಪೂಲ್ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು. ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಸೊ ನೀವು ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ತಕ್ಕೋಬೋದು. ಇನ್ನು ಗುಡಿಸ್ಲು ಥರನೂ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದು ಎಂಜಾಯ್ ಮಾಡೋರಿಗೆ ಅಲ್ಲಿ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಕೂಡ ಇದೆ. ಯಾರು ಎಷ್ಟು ಎಂಜಾಯ್ ಮಾಡಿದ್ರೋ ಬಿಟ್ಟರೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಅಚಿಂತ್ಯ ಮಾತ್ರ ಸಖತ್ ಎಂಜಾಯ್ ಮಾಡ್ದ. ಅವನು ಎಂಜಾಯ್ ಮಾಡಿರೋ ಕ್ಲಿಪ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಆಲ್ಕೋಹಾಲಿಕ್ ಸೆಕ್ಷನ್ಗೆ ಬಂದರೆ ವೈಡ್ ವೆರೈಟಿ ಆಫ್ ಆಲ್ಕೋಹಾಲ್ಸ್ ಇದೆ. ಅವರೊಂದು ದೊಡ್ಡ ವಾಲೇ ಕನ್ಸ್ಟ್ರಕ್ಟ್ ಮಾಡಿ ಅದ್ರ ತುಂಬ ಬಾಟಲ್ಸ್ ಜೋಡಿಸಿದ್ದಾರೆ. ಎನಿವೇಸ್ ನಾವು ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ. ಸ್ಟಾಫ್ಸ್ ಇದ್ದಾರಲ್ಲ, ಇಲ್ಲೆಲ್ಲ ಸ್ಟಾಫ್ಸ್ ಇದ್ದಾರಲ್ಲ, ಆ್ಯಕ್ಚುಲಿ ಅವ್ರು ಎಲ್ಲರೂ ಇವಾಗ ಸ್ಯಾರಿ ಹಾಕೊಂಡ್ಬಂದಿದ್ದಾರೆ. ನಾನು ಯಾಕೆ ಅಂತ ಅವಾಗಿಂದ ಯೋಚನೆ, ಇವತ್ತು ವುಮೆನ್ಸ್ ಡೇ, ಸೊ ಅದಕ್ಕೋಸ್ಕರ ನೋಡಿ ಅಲ್ಲೆಲ್ಲ ಸ್ಯಾರಿ ಹಾಕೊಂಡ್ಬಂದು ತೋರಿಸಿ ಅಲ್ಲಿ. ಅದಕ್ಕೋಸ್ಕರ ಅವರು ಇದಾಕೊಂಡ್ಬಂದ್ಯ. ಆಮೇಲೆ ಅಲ್ಲಿ ಎಲ್ಲ ಎಂಪ್ಲಾಯೀಸ್ ಹತ್ರನೂ ವಾಕಿ ಟಾಕಿ ಕೊಟ್ಟಿದ್ದು. ಅಲ್ಲಿ ನೋಡಿ ತೋರಿಸಿ ಮೇಲೆ ರೂಮ್ ಅದೊಂದು ಸ್ಪೆಷಾಲಿಟಿ. ವುಮೆನ್ಸ್ ಡೇ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಬರೋರಿಗೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಇನ್ಫಾರ್ಮೇಷನ್, ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗಲಿ ಅಂತ ಅಷ್ಟೇ. ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗಲಿ ಅಂತ. ಒಂದು ಆ್ಯಂಬಿಯನ್ಸ್, ಇನ್ನೊಂದು ಫುಡ್. ಇವಾಗ ನೀವು ಯಾವುದೇ ಥರ ಈ ಥರ ಬ್ಲೂ ಪಾರ್ಕಿಗೆಲ್ಲ ಹೋದಾಗ ಪೀಪಲ್ ಎಕ್ಸ್ಪೆಕ್ಟ್ ಸ್ಕ್ರೀನಿಂಗ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ DJ ಆ ಥರ ಎಲ್ಲ ಏನಾದ್ರು ಇದೆಯಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಥರದ್ರಲ್ಲಿ ನಾವು ರೇಟಿಂಗ್ಸ್ ಕೊಡ್ತಾ ಹೋಗ್ತಿರ್ತೀವಲ್ಲ, ಅದರಲ್ಲಿ ಫಸ್ಟ್ ಬಂದು ಆ್ಯಂಬಿಯನ್ಸ್ ಎಷ್ಟು ಬೇಕು ಮಾಡ್ತೀರಾ? ಆ್ಯಂಬಿಯನ್ಸ್ ನಿಜ ಹೇಳ್ತೀನಿ, 5 out of 5 ಕೊಡ್ಬೋದು. ಯಾಕಂದರೆ ಬ್ಯಾಂಗ್ಳೂರು ಜಾಗ ಸಿಗೋದೇ ಅಪರೂಪ. ಯಾಕಂದರೆ ಎಲ್ಲ ಆಲ್ರೆಡಿ ಫೀಲ್ಡ್, ಎಲ್ಲ ಬಿಲ್ಡಿಂಗು. ಅದು ಇಂಥ ನಾಗರಬಾವಿ ಅಂತ ಲೊಕೇಶನಲ್ಲಿ ಇಷ್ಟೊಂದು ದೊಡ್ಡ ಜಾಗ ಹುಡುಕಿ ಅವರು ಚೆನ್ನಾಗಿ ಒಳ್ಳೆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಫಾಲ್ ಇದೆ, ಮತ್ತು ಒಂದು ಪಾಂಡ್ ಇದೆ. ಅದರಲ್ಲಂತೂ ವೆರೈಟಿ ಆಫ್ ಫಿಶಸ್ ಇದೆ. ಅದನ್ನು ನೋಡೋಕ್ಕೆ ಒಂಥರ ಕಣ್ಣಿಗೆ ತಂಪು ಅನಿಸುತ್ತೆ. ಸೊ ಆ್ಯಂಬಿಯನ್ಸ್ಗೆ 5 out of 5 ಕೊಡ್ತೀನಿ. ನಾನೇನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕಿಲ್ಲ. ಅಲ್ಲಿ ಬೇರೆ ಬ್ಲೂ ಪಾರ್ಕಲ್ಲೆಲ್ಲ ಡೈರೆಕ್ಟ್ ಸನ್ಲೈಟ್ ಎಲ್ಲ ಬರುತ್ತೆ. ಸೊ ಇವ್ರು ಕೆಲವೊಂದೊಂದು ಕಡೆ ಈ ಥರ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಸೊ ಅದರಿಂದ ಇಸ್ ಗುಡ್. ಸಮ್ಮರಲ್ಲಿ ಬಂದರೆ ದಟ್ ವೆರಿ ಗುಡ್. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ಫುಡ್ಡಲ್ಲಿ ಫಸ್ಟ್ ಪ್ರೈಸ್ ನೀವು ಯಾವುದೇ ಇದಕ್ಕೆ ಹೋದರೂ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಯಾಕೆಂದರೆ ಈ ಬ್ಲೂ ಪಾರ್ಕ್ ಎಲ್ಲ ಮಾಡಿರೋರು ಇರೋನು ಮೇಂಟೈನ್ ಮಾಡಬೇಕಲ್ವಾ. ಸೊ ಎಲ್ಲೋದು ನೀವು ಪ್ರೈಸ್ ಜಾಸ್ತಿನೇ ಇರುತ್ತೆ, ನೀವು ಕಮ್ಮಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನೀವು ಪ್ರೈಸು ಡಿಫೈನ್ ಮಾಡುವಾಗ
ನೀವು ಎಂಥ ಲೊಕೇಶನಲ್ಲಿ ಯಾವ ಥರ ಆ್ಯಂಬಿಯನ್ಸ್ ಇದಾವೆ, ಯಾವ ಥರ ಹೋಟೆಲಲ್ಲಿ ತಿನ್ನತ್ತೀರಾ ಅಂತ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಆ್ಯಂಬಿಯನ್ಸು, ಈ ಲೊಕೇಶನು, ಈ ಹೋಟ್ಲು ಹೋಲಿಸಿದ್ರೆ ಓಕೆ, ಪ್ರೈಸ್ ರೀಸನಬಲ್ ಅಂತಲೇ ಹೇಳ್ಬೋದು. ಸುಮ್ಮನೆ ನೀವು ಈಗ ಇಂಥ ಒಳ್ಳೆ ಹೈ ಪ್ರೊಫೈಲ್ ಲೊಕೇಶನ್ಗೆ ಬಂದ್ಬಿಟ್ಟು ನಾ 250 ರೂಪಾಯಿ ಬೇಕು, 300 ರೂಪಾಯಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಯಾಕಂದರೆ ಇಲ್ಲಿ ಸಾವಿರಾರು ಜನ ವರ್ಕ್ ಮಾಡ್ತಿರ್ತಾರೆ. ಸೊ ಅದ್ರ ತಕ್ಕನಾಗಿ ರೇಟ್ ಎಲ್ಲ ರೀಸನಬಲ್ ಇದೆ. ಸೊ ಟೇಸ್ಟ್ ಮಾತ್ರ ಸೂಪರಾಗಿದೆ. ಈ ಮಟನ್ ಪೆಪ್ಪರ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿದೆ. ಅಷ್ಟೇ ತಿಂದಿದ್ದು. ಸೊ ನಮ್ಗೆ ಅದರಲ್ಲಿ ಎಲ್ಲ ಇಷ್ಟ ಆಯಿತು, ಯಾವುದು ಹಾರಿಬಲ್ ಆಗಿದ್ದು ಅಂತೇನಿಲ್ಲ. ಸೊ ಫುಡ್ಡು ಅಷ್ಟೇ 5 ಔಟ್ ಆಫ್ 5, 8/5. ಸೊ ನೀವು ಏನೋ ಸುಖಕ್ಕೆ ಬಂದರೆ ನಿಜವಾದ ಸುಖ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಕ್ರೀನ್, ಟೋಟಲಿ 3 ಸ್ಕ್ರೀನ್ ಇದೆ. ಇಲ್ಲೊಂದಿದೆ, ಆ ಕಡೆ ಒಂದಿದೆ, ಅಲ್ಲಿ ಎಲ್ಲ ಕಡೆ. ಸೊ ಯಾರೇ ಏನಾದರೂ ಮ್ಯಾಚ್ ನೋಡ್ಬೇಕಂದ್ರೂ ಲೈವ್ ಬರ್ತಾ ಇದೆ ನೋಡಿ. ಸೊ ಸ್ಕ್ರೀನಿಂಗ್ ಇದೆ, ಮತ್ತು ಸ್ಮಾಲ್ ಟಿವಿಸ್ ಕೂಡ ಇದ್ದಾವೆ. ಸೊ ನೀವು ಅಲ್ಲೂ ಕವರ್ ಅಲ್ಲೇ ಕುತ್ಕೊಂಡು ನೋಡ್ಬೋದು. ದೊಡ್ಡ ಸ್ಕ್ರೀನ್ಗೆ ಬರಬೇಕನ್ನೋ ಅವಶ್ಯಕತೆ ಏನಿಲ್ಲ. ಸೊ ಸ್ಕ್ರೀನಿಂಗ್ ಫೆಸಿಲಿಟಿ ಕೂಡ ಇದೆ. ಸೊ ಅದೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು. ಲಾಸ್ಟ್ ಪಾಯಿಂಟ್ ಏನು ಗೊತ್ತಾ? ಸೊ 5 ವರ್ಷ ನನ್ನ ಹೆಂಡತಿ ನನಗೆ ಸಂಸಾರದಲ್ಲಿ ಒಳ್ಳೆ ಸುಖ ಕೊಟ್ಟಿದ್ದಾಳೆ, ಒಳ್ಳೆ ನೆಮ್ಮದಿ ಕೊಟ್ಟಿದ್ದಾಳೆ. ಸೊ ಸುಖ ಅನ್ನೋ ಹೋಟ್ಲಿಗೆ ಬಂದು ನಮ್ಮದು 5ನೇ ವರ್ಷದ ಆ್ಯನಿವರ್ಸರಿ ಸರ್ಪ್ರೈಸ್ ಕೊಟ್ಟಿದ್ದೀನಲ್ಲ. ಸೊ ಅವಳು ಕೊಟ್ಟಿರೋ ಸುಖ, ಇದು ಸುಖ. ಹೋಟ್ಲ ಹೆಸರು ಸುಖ. ಇಲ್ಲಿ ಬಂದಮೇಲೆ ಆ್ಯಂಬಿಯನ್ಸು ಸುಖಕರವಾಗಿದೆ, ಫುಡ್ಡು ಸುಖಕರವಾಗಿದೆ, ಓವರಾಲ್ ಸುಖಕರವಾಗಿದೆ. ಹಾಂ, ಇನ್ನು ನಾವು ಲೈವ್ ಮ್ಯೂಸಿಕ್ ನಡೀತಾ ಇದೆ. ಸೊ ತೋರಿಸ್ತೀವಿ. ಸೊ ನೀವು ಹೋಟೆಲ್ಗೆ ಹೋದಾಗ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಆ್ಯಂಬಿಯನ್ಸ್, ಫುಡ್, ಮತ್ತು ನಿಮಗೆ ಹಾಸ್ಪಿಟಾಲಿಟಿ, ಯಾವುದೇ ಹೋಟೆಲ್ಗೆ ಹೋದ್ರೂ ಹಾಸ್ಪಿಟಾಲಿಟಿ ಚೆನ್ನಾಗಿ ನೋಡಿ ನನ್ನ ಮಗ ನೋಡಿ ಹೆಂಗೆ ಸುಖ ಪಡ್ತಿದ್ದಾನೆ. ಸೊ ಯಾರ್ಯಾರಿಗೆ ಸುಖ ಬೇಕು ಅವರು ಸುಖ ಹೋಟ್ಲಿಗೆ ಬನ್ನಿ. ಇಷ್ಟು ನಮ್ಮ ಸುಖ ಎಕ್ಸ್ಪೀರಿಯನ್ಸ್. ಬಿಫೋರ್ ಹರೀಶ್ವರೇ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮುಂಚೆನೇ ಗೊತ್ತಾಗೋಯ್ತು. ಅಯ್ಯೋ, ಹೆಂಗೆ ಗೊತ್ತಾಯ್ತು? ಕ್ಯಾಬಲ್ಲಿ ಮೆಸೇಜ್ ಬರ್ತಿತ್ತು. ನಾನೇನು ತಪ್ಪು ಮಾಡಿದೆ ಗೊತ್ತಾ? ಸ್ವಿಗ್ಗಿ ಡೈನೌಟಲ್ಲಿ ನಾನು ಬುಕ್ ಮಾಡಿದ್ದೀನಿ. ಇವಳು ಸ್ವಿಗ್ಗಿಯಲ್ಲಿ ಲಾಗಿನ್ ಆಗಿದ್ದಾಳೆ ಟ್ಯಾಬಲ್ಲಿ, ಅಲ್ಲಿ ನೋಟಿಫಿಕೇಶನ್ ಬಂದು ಗೊತ್ತಾಗಿದೆ. ಇನ್ನೇನಪ್ಪ ನಾನು ಸರ್ಪ್ರೈಸ್ ಕೊಡೋದು? ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಸರ್ಪ್ರೈಸೇ ಇಲ್ಲ ಅಂದರೆ ನಿಜ ಭಾಳ ಬೇಜಾರಾಗ್ತಾ ಇದೆ. ನಾನು ಅದಕ್ಕೆ ಲಾಸ್ಟ್ವರೆಗೂ ಹೇಳಲೇ ಇಲ್ಲ. ಶಿಟ್ ಮ್ಯಾನ್. ಓಕೆ, ವಿಲ್ ಗಿವ್ ಒನ್ ಮೋರ್ ಸರ್ಪ್ರೈಸ್. ಬಟ್ ಎನಿವೇಸ್ ಚೆನ್ನಾಗಿತ್ತು. ವೆರಿ ಗುಡ್, ವೆರಿ ನೈಸ್. ಹೋಟೆಲ್ ಊಟ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಎಲ್ಲರೂ ಈ ಸುಖ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟು, ಒಳ್ಳೆ ಆ್ಯಂಬಿಯನ್ಸ್, ಒಳ್ಳೆ ವೈಬ್ ಎಲ್ಲ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಗ್ತಿರೋದು. ಬಾಯ್ ಬಾಯ್. ಇಲ್ಲಿಂದ ಎದ್ದೋಗಕ್ಕೆ ಮುಂಚೆ ಇಂಪಾರ್ಟೆಂಟ್ ಥಿಂಗ್ ಒಂದಿದೆ, ಬಿಲ್ಲು. ನೀವೆಲ್ಲ ಒಂದು ಅಂದಾಜು ಅಮೌಂಟ್ ಎಷ್ಟು ಅಂದ್ಕೊಂಡಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಎನಿವೇಸ್ ನಾವೇನು ಸೀಕ್ರೆಟ್ ಮಾಡೋಕ್ಕೆ ಹೋಗಲ್ಲ, ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಅಂತ. ಕಾಣಲ್ಲ, ಓದೇ ಹೇಳ್ಬಿಡು. 4,207 ರೂಪೀಸ್ ಆಗಿದೆ. ಊಟ ಮಾಡಿ ಇಬ್ರೆ 2,500 ರೂಪಾಯಿ ಊಟ ಮಾಡಿದ್ದೀವಿ ನಾವು ಇಬ್ಬರು. 2,500 ರೂಪಾಯಿ. ಕಾಸು ಇಂಪಾರ್ಟೆಂಟ್ ಅಲ್ಲ, ಸುಖ ಇಂಪಾರ್ಟೆಂಟ್ ಅಂತಾರೆ ಮಾತ್ರ. ಕಾಸು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನು ಹೇಳಿದ್ನಲ್ಲ, ಲೊಕೇಶನ್, ಆ್ಯಂಬಿಯನ್ಸ್, ಅದ್ರ ಮೇಲೆ ಪ್ರೈಸ್ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಬಟ್ ಟೇಸ್ಟ್, ನಾವು ಕೊಟ್ಟಿರೋ ಕಾಸಿಗೆ ಟೇಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಲವ್ಡ್ ಇಟ್.